ಮುಂದಿನ ಶ್ಲೋಕ 46ನೇಯದು. ಕಾಪ್ಯಭಿಖ್ಯಾತಯೋರಾಸೀತ್ ವ್ರಜತೋಃ ಶುದ್ಧವೇಷಯೋಃ ಹಿಮನಿರ್ಮುಕ್ತಯೋರ್ಯೋಗೇ ಚಿತ್ರಾಚಂದ್ರಮಸೋರಿವ. ಕಾಪಿ ಅಭಿಖ್ಯಾತಯೋರಾಸೀತ್ ವ್ರಜತಃ ಶುದ್ಧವೇಷಯೋಃ ಹಿಮ ನಿರ್ಮುಕ್ತಯೋಃ ಯೋಗೇ ಚಿತ್ರಾಚಂದ್ರಮಸೋರಿವ. ಇಲ್ಲಿ ಕವಿ ಇವರಿಬ್ಬರನ್ನ ನೋಡಿದಂತಹ ಜನರು ಹೇಗೆ ಮಾತಾಡ್ಕೊಳ್ತಾ ಇದ್ರು ಅದನ್ನ ವರ್ಣಿಸ್ತಾ ಇದ್ದಾನೆ. ಕಾಪಿ ಅಭಿಖ್ಯಾತಯೋರಾಸಿ. ಅಭಿಖ್ಯ ಅಂದ್ರೆ ಒಂದು ತೇಜಸ್ಸು. ಮಹಾರಾಜ ಮಹಾರಾಣಿಯರ ದರ್ಶನವೇ ಸಾಮಾನ್ಯ ಜನರಿಗೆ ಅಥವಾ ಹಳ್ಳಿಯ ಜನರಿಗೆ ತುಂಬಾ ಅಪರೂಪ. ಅಂತಹ ಸಂದರ್ಭದಲ್ಲಿ ಇವರಿಬ್ಬರ ದರ್ಶನವನ್ನು ಪಡೆದಂತಹ ಗ್ರಾಮಸ್ಥರು ಅವರ ತೇಜೋಮಂಡಲ ಮುಖವನ್ನು ನೋಡಿ ಈ ರೀತಿ ಮಾತಾಡ್ತಾ ಇದ್ರು. ಕಾಪಿ ಅಭಿಖ್ಯಾತಯೋರಾಸಿ. ಶುದ್ಧ ವೇಷವನ್ನು ಧರಿಸಿದಂತಹ, ಇಲ್ಲಿ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕುಳಿತಿಲ್ಲ, ಮಹಾರಾಜನೇ ಗ್ರಾಮಕ್ಕೆ ಬಂದಿದ್ದಾನೆ. ಅದರಲ್ಲೂ ತುಂಬಾ ಸರಳವಾದಂತಹ ವೇಷದಲ್ಲಿ ಬಂದಿದ್ದಾನೆ. ಸಾಮಾನ್ಯವಾಗಿ ರಾಜನು ಈ ರೀತಿಯ ಅನೌಪಚಾರಿಕವಾಗಿ ಭೇಟಿಗೆ ಸಿಗೋದಿಲ್ಲ. ಇದು ಗ್ರಾಮಸ್ಥರಲ್ಲಿ ಒಂದು ಸಂಭ್ರಮವನ್ನ, ಸಡಗರವನ್ನ ಉಂಟು ಮಾಡಿದೆ. ಕಾಪಿ ಅಭಿಖ್ಯಾತಯೋರಾಸೀತ್. ಇವರಿಬ್ಬರನ್ನು ನೋಡಿದಾಗ ಒಂದು ವಿಶೇಷವಾದಂತಹ ಆನಂದವನ್ನ ಗ್ರಾಮಸ್ಥರು ಪಡ್ಕೊಳ್ತಾರೆ. ವ್ರಜತಃ ಶುದ್ಧ ವೇಷಯೋಃ. ವ್ರಜತಃ ಹೋಗ್ತಾ ಇರುವಂತಹ, ಶುದ್ಧ ವೇಷವನ್ನು ಧರಿಸಿ ಅರಮನೆಯಿಂದ ಆಶ್ರಮದ ಕಡೆ ತೆರಳುತ್ತಿರುವಂತಹ ಮಹಾರಾಜ ಮಹಾರಾಣಿಯರನ್ನ ನೋಡಿ, ಅವರ ಆ ತೇಜಸ್ಸನ್ನ ನೋಡಿ ಗ್ರಾಮಸ್ಥರು ಹೆಚ್ಚು ಸಂತೋಷವನ್ನ ಅನುಭವಿಸ್ತಾರೆ. ಮುಂದಿಂದು 2ನೇ ಪಂಕ್ತಿಯಲ್ಲಿ ಹಿಮ ನಿರ್ಮುಕ್ತಯೋರ್ ಯೋಗೇ ಚಿತ್ರಾಚಂದ್ರಮಸೋರಿವ. ಹಿಮ ನಿರ್ಮುಕ್ತಯೋಃ ಯೋಗೆ. ಇಲ್ಲಿ ಕವಿ ಒಂದು ಉಪಮಾ ಅಲಂಕಾರವನ್ನ ಕೊಡ್ತಾ ಇದ್ದಾರೆ. ಹೇಗೆ ಹಿಮಗಳೆಲ್ಲವೂ ಸರಿದ ನಂತರ, ಅಂದ್ರೆ ಚಳಿಗಾಲದ ನಂತರ ಚೈತ್ರ ಮಾಸದ ಹುಣ್ಣಿಮೆಯಲ್ಲಿ ಚಿತ್ರಾ ನಕ್ಷತ್ರ ಮತ್ತು ಪೂರ್ಣಚಂದ್ರ ಇವೆರಡೂ ಕೂಡ ಆಕಾಶದಲ್ಲಿ ಒಂದು ಸುಂದರವಾದಂತಹ ದರ್ಶನವನ್ನು ಕೊಡ್ತದೋ ಆ ಥರ ಈ ರಾಜರಾಣಿಯರಿದ್ರು ಅಂತ ಹೇಳಿ ಕವಿ ವರ್ಣಿಸ್ತಾನೆ. ಹಿಮ ನಿರ್ಮುಕ್ತಯೋರ್ ಯೋಗೇ ಚಿತ್ರಾ ಚಂದ್ರಮಸೋರಿವ. ಮೇಘಗಳು ಯಾವುದೂ ಇಲ್ಲದಂತಹ, ಹಿಮ ಇಲ್ಲದಂತಹ ಶುದ್ಧವಾದ ಆಕಾಶದಲ್ಲಿ ಚೈತ್ರ ಮಾಸದ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಪೂರ್ಣಚಂದ್ರ ಮತ್ತು ಅದರ ಪಕ್ಕ ಚಿತ್ರಾ ನಕ್ಷತ್ರ ಇವೆರಡೂ ಹೇಗೆ ಒಂದಕ್ಕೊಂದು ತನ್ನ ಸೌಂದರ್ಯವನ್ನ ಅಭಿವೃದ್ಧಿಗೊಳಿಸ್ಕೊಳ್ತದೋ, ಅಂದ್ರೆ ಚಿತ್ರಾ ನಕ್ಷತ್ರದ ಉಪಸ್ಥಿತಿಯಿಂದ ಚಂದ್ರನ ಸೌಂದರ್ಯ ಇನ್ನೂ ಹೆಚ್ಚಾಗ್ತದೆ, ಚಂದ್ರನ ಉಪಸ್ಥಿತಿಯಿಂದ ಚಿತ್ರಾ ನಕ್ಷತ್ರ ಇನ್ನೂ ಸೊಬಗನ್ನ ಪಡ್ಕೊಳ್ಳುತ್ತೆ. ಈ ರೀತಿ ಮಹಾರಾಣಿ ಮತ್ತು ಮಹಾರಾಜರು ಒಟ್ಟಿಗೆ ಇರುವಂತಹ ಸಂದರ್ಭವನ್ನ ಕವಿ ಹೀಗೆ ವರ್ಣಿಸ್ತಾರೆ. ಮತ್ತೊಮ್ಮೆ ಓದ್ತಾನೆ. ಕಾಪಿ ಅಭಿಖ್ಯಾ. ಇದು ಸಂಧಿ ವಿಭಾಗ ಮಾಡಿಕೊಂಡ್ರೆ ಅನುಕೂಲ. ಕಾಪಿ ಅಭಿಖ್ಯಾತಯೋಃ ಆಸೀತ್ ವ್ರಜತಃ ಶುದ್ಧ ವೇಷಯೋಃ ಹಿಮ ನಿರ್ಮುಕ್ತಯೋರ್ ಯೋಗೇ ಚಿತ್ರಾ ಚಂದ್ರಮಸೋರಿವ. 47ನೇ ಶ್ಲೋಕ. ತತ್ತದ್ಭೂಮಿಪತಿಃ ಪತ್ನ್ಯೈ ದರ್ಶಯನ್ ಪ್ರಿಯದರ್ಶನಃ ಅಪಿ ಲಂಘಿತಮಧ್ವಾನಂ ಬುಬುಧೇ ನ ಬುಧೋಪಮಃ. ತತ್ತದ್ಭೂಮಿಪತಿಃ ಪತ್ನ್ಯೈ. ತನ್ನ ಪತ್ನಿ ತನ್ನೊಂದಿಗೆ ಈ ರೀತಿ ವಿಹಾರ ಮಾಡ್ತಾ ಇರುವಂಥದ್ದು, ಸಂಚಾರ ಮಾಡ್ತಾ ಇರುವಂಥದ್ದು ತುಂಬಾ ಅಪರೂಪದ ಕ್ಷಣ. ಇದನ್ನ ಮಹಾರಾಜ ಸರಿಯಾಗಿ ಬೆಳೆಸ್ಕೊಳ್ತಾನೆ.
ಏನಂತ ಹೇಳ್ತಾನೆ, ತತ್ತದ್ ಭೂಮಿಪತಿ ಪತ್ನಿ ದರ್ಶಯನ್ ಪ್ರಿಯದರ್ಶನಃ. ರಾಜ ಮಹಾರಾಣಿ ಮಹಾರಾಣಿಗೆ ಈ ಭೂಮಿಯ ಪರಿಚಯವನ್ನು ಮಾಡ್ಕೊಳ್ತಾರೆ. ಇದು ಈ ಗ್ರಾಮ, ಆ ಗ್ರಾಮದ ವಿಶೇಷತೆ, ಅಲ್ಲಿನ ಜನರ ಹಿರಿಮೆ ಗರಿಮೆಗಳು, ಇದನ್ನೆಲ್ಲವನ್ನ ಪರಿಚಯ ಮಾಡಿಕೊಡ್ತಾ ಬರ್ತಾನೆ. ಹೀಗೆ ಇಬ್ರು ಮಾತಾಡ್ಕೊಳ್ತಾ ಇರಬೇಕಾದ್ರೆ ಅವರಿಗೆ ಅಪಿ ಲಂಘಿತ ಮಧ್ವಾನಂ ಬುಬುಧೇನ ಬುಧೋಪಮಃ. ಹೀಗೆ ಇವರಿಬ್ರು ತಮ್ಮ ಪ್ರಯಾಣದಲ್ಲಿ ಯಾವುದೇ ಏನು ದೈರ್ಘ್ಯವನ್ನ ಅನುಭವಿಸ್ಲಿಲ್ಲ. ಸಾಮಾನ್ಯವಾಗಿ ಮನಸ್ಸು ಎಲ್ಲಿ ಖುಷಿಯಾಗಿರ್ತದೋ ಅಲ್ಲಿ ಸಮಯ ಹೋಗುವುದೇ ಗೊತ್ತಾಗೋದಿಲ್ಲ. ಮನಸ್ಸು ತುಂಬಾ ಸಂಕಷ್ಟ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಸಮಯ ನಮಗೆ ಕಳೆಯೋದೇ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಕವಿ ಒಂದು ಒಳ್ಳೆಯ ಉದಾಹರಣೆಯನ್ನು ಹೇಳ್ತಾರೆ. ಅಪಿ ಲಂಘಿತಂ ಅಧ್ವಾನಂ. ಅಧ್ವಾ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮಾರ್ಗ ಅಂತ ಅರ್ಥ. ಆದ್ರೆ ಕನ್ನಡದಲ್ಲಿ ಅಧ್ವಾನ ಅನ್ನುವ ಶಬ್ದ ಅಪಭ್ರಂಶವಾಗಿದೆ, ಅಥವಾ ತುಂಬಾ ವಿಪರೀತ ಅರ್ಥದಲ್ಲಿ ಪ್ರಯೋಗ ಇದೆ. ಸಂಸ್ಕೃತದಲ್ಲಿ ಅಧ್ವಾ ಅಂದ್ರೆ ಮಾರ್ಗ, ಅಧ್ವಾನಂ ಅಂದ್ರೆ ಮಾರ್ಗವನ್ನು, ದ್ವಿತೀಯ ವಿಭಕ್ತಿ. ಅಪಿ ಲಂಘಿತಂ ಅಧ್ವಾನಂ ಬುಬುಧೇ ನ ಬುಧೋಪಮಃ. ಅವರಿಗೆ ಆ ಪ್ರಯಾಣ ತುಂಬಾ ಸುಖಕರವಾಗಿತ್ತು, ಆದ್ರಿಂದ ಅವರಿಗೆ ಅದರ ಪ್ರಯಾಸದ ಅರಿವೇ ಆಗ್ಲಿಲ್ಲ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಯಾಣದ ಸುಖಕರ ಅನುಭವಕ್ಕೆ ಅನೇಕರು ಕಾರಣ. ಒಂದು, ರಾಜನು ಕೂಡ ಮಹಾರಾಣಿಗೆ ವಿಭಿನ್ನವಾದಂತಹ ಪ್ರದೇಶಗಳನ್ನ ಪರಿಚಯ ಮಾಡಿಸ್ತಾ ಇದ್ದ. ಹಾಗೆಯೇ ಅಲ್ಲಿನ ಗ್ರಾಮಸ್ಥರು ಬಂದು ಮಾತಾಡ್ತಾ ಇದ್ರು. ಪ್ರಾಕೃತಿಕ ಸೌಂದರ್ಯ, ಆಕಾಶದಲ್ಲಿ ಸಾರಸ ಪಕ್ಷಿಗಳು ಒಂದು ತೋರಣದ ರೂಪದಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು, ಹೀಗೆ ವಿಭಿನ್ನವಾದಂತಹ ಅನುಭವಗಳು ಇವರ ಪ್ರಯಾಣದ ಪ್ರಯಾಸವನ್ನ ಕಡಿಮೆ ಮಾಡಿತ್ತು. ಇದು ಈ ಶ್ಲೋಕದ ತಾತ್ಪರ್ಯ. ಇನ್ನು 48ನೆಯ ಶ್ಲೋಕ. ತತ್ತದ್ ಭೂಮಿಪತಿ ಪತ್ನ್ಯೈ ದರ್ಶಯನ್ ಪ್ರಿಯದರ್ಶನಃ ಅಪಿ ಲಂಘಿತಮಧ್ವಾನಂ ಬುಬುಧೇನ ಬುಧೋಪಮಃ. ಇದು 47ನೇದು. 48ನೇದು ಮುಂದಿನ. ಸ ದುಷ್ಪ್ರಾಪಯಶಾಃ ಪ್ರಾಪತ್ ಆಶ್ರಮಂ ಶ್ರಾಂತವಾಹನಃ ಸಾಯಂ ಸಂಯಮಿನಸ್ತಸ್ಯ ಮಹರ್ಷೇಃ ಮಹಿಷೀ ಸಖಃ. ಸ ದುಷ್ಪ್ರಾಪಯಶಾಃ ಪ್ರಾಪತ್ ಆಶ್ರಮಂ ಶ್ರಾಂತವಾಹನಃ ಸಾಯಂ ಸಂಯಮಿನಃ ತಸ್ಯ ಮಹರ್ಷೇಃ ಮಹಿಷೀ ಸಖಃ. ಇದು ಪದ ವಿಭಾಗ. ನಾನು ಹೆಚ್ಚು ಕಡಿಮೆ ಒಂದು 4 ಬಾರಿ ಪ್ರತಿಯೊಂದು ಶ್ಲೋಕವನ್ನು ಓದ್ತಾ ಇದ್ದೇನೆ. ಮೊದಲು ಯಥಾವತ್ತಾಗಿ ಓದ್ತೇನೆ, ತದನಂತರದಲ್ಲಿ ಪದ ವಿಭಾಗ ಮಾಡಿ ಓದ್ತೇನೆ, ಮತ್ತು ಅರ್ಥ ಹೇಳುವಂತಹ ಸಂದರ್ಭದಲ್ಲಿ ಒಮ್ಮೆ ಆ ಶ್ಲೋಕವನ್ನು ಓದ್ತೇನೆ. ಕೊನೆಯದಾಗಿ ಇಡೀ ಶ್ಲೋಕದ ಅರ್ಥವನ್ನ ಚರ್ಚೆ ಮಾಡಿ ಆದ್ಮೇಲೆ ಕೊನೆಯದಾಗಿ ಮತ್ತೊಮ್ಮೆ 4 ಬಾರಿ ಒಂದು ಶ್ಲೋಕವನ್ನ ಇಲ್ಲಿ ಚರ್ಚಾ ಸಂದರ್ಭದಲ್ಲಿ ಓದ್ತಾ ಇದ್ದೇನೆ. ಪ್ರಾಯಶಃ ಇದು ನಿಮಗೆ ಸ್ಪಷ್ಟ ಆಗ್ಬೋದು ಅನ್ನೋ ಭಾವನೆಯಿಂದ. ಯಾವುದೇ ಶ್ಲೋಕಕ್ಕೆ ಅಥವಾ ಯಾವುದೇ ಸಂದರ್ಭದಲ್ಲಿ ನಿಮಗೆ ಸ್ಪಷ್ಟತೆ ಬೇಕು ಅಥವಾ ಮಾಹಿತಿ ಬೇಕು ಅಂದ್ರೆ, ಚರ್ಚೆ ಆಗ್ಬೇಕು ಅಂದ್ರೆ ನೀವು ಮುಕ್ತವಾಗಿ ಕೇಳಬಹುದು. ಇದರಲ್ಲಿ ಯಾವುದೇ ಔಪಚಾರಿಕತೆ ಇರುವುದಿಲ್ಲ. ದೇರ್ ಇಸ್ ನೋ ಫಾರ್ಮ್ಯಾಲಿಟಿ. ಯು ಕ್ಯಾನ್ come in freely and make your point. If my presentation is not convincing you, then please let me know. I'll try the other way around. I'll try my best to make sure that the shloka is understood properly without any problem. ಮುಂದಿನ ಶ್ಲೋಕ 48ನೇದು. ಸ ದುಷ್ಪ್ರಾಪಯಶಾಃ. ಇಲ್ಲಿ ಕವಿ ದಿಲೀಪ ಮಹಾರಾಜನ ಯಶಸ್ಸನ್ನ ಉಳಿದಂತಹ ರಾಜರು ಯಾವುದೇ ಪ್ರಯತ್ನ ಮಾಡಿದ್ರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಥರ ಒಂದು ವಿಶಿಷ್ಟವಾದ ಯಶಸ್ಸನ್ನ ದಿಲೀಪ ಮಹಾರಾಜ ಪಡ್ಕೊಂಡಿದ್ದ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸ ದುಷ್ಪ್ರಾಪಯಶಾಃ. ದುಷ್ಪ್ರಾಪಯಶಾಃ ತುಂಬಾ ಕಠಿಣವಾದಂತಹ ಅಥವಾ ಕಷ್ಟ ಸಾಧ್ಯವಾದಂತಹ ಹೆಸರನ್ನ, ಹಿರಿಮೆಯನ್ನ ಯಾರು ಪಡ್ಕೊಂಡಿದ್ದಾನೋ ಅಂಥವನು. ಪ್ರಾಪತ್ ಆಶ್ರಮಂ ಶ್ರಾಂತವಾಹನ. ಇಂತಹ ಮಹಾರಾಜನು
ಆಶ್ರಮಂ ಶ್ರಾಂತವಾಹನ ಪ್ರಾಪತ್. ತನ್ನ ವಾಹನ ಅಂದ್ರೆ ಇಲ್ಲಿ ಕುದುರೆಗಳು, ಆ ಅಶ್ವಗಳು ದಣಿದಂತಹ ಅಶ್ವಗಳಾಗಿತ್ತು. ಇವರಿಗೆ ಪ್ರಯಾಣದ ದಣಿವಾಗದೇ ಇದ್ರೂ ಕೂಡ ಆ ಅಶ್ವಗಳು ಇವ್ರನ್ನೆಲ್ಲ ಹೊತ್ಕೊಂಡು ಬಂದಿದ್ದರಿಂದ ಅವುಗಳ ಶ್ರಾಂತಿ ಅಂದ್ರೆ ಸುಸ್ತು, ಆಯಾಸ. ವಿಶ್ರಾಂತಿ ಶಬ್ದ ಕನ್ನಡದಲ್ಲಿ ಪ್ರಸಿದ್ಧಿ ಇದೆ. ವಿಶ್ರಾಂತಿ ರೆಸ್ಟ್, ವಿಗತಾ ಶ್ರಾಂತಿ. ಯಾವುದರ ಮೂಲಕ ಅಂದ್ರೆ ರೆಸ್ಟ್ ಅಥವಾ ಆಯಾಸ ದೂರ ಆಗುತ್ತೋ ಅದನ್ನು ವಿಶ್ರಾಂತಿ ಅಂತ ಹೇಳ್ತಾರೆ. ಶ್ರಾಂತವಾಹನಃ ಸಾಯಂ ಸಂಯಮಿನಃ ತಸ್ಯ ಮಹರ್ಷೇಃ ಮಹಿಷಿ ಸಖಃ. ಇವನು ಬರೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ ಸಾಯಂಕಾಲ ಆಗಿತ್ತು. ಸಂಯಮಿನಃ ತಸ್ಯ, ಕವಿ ವಸಿಷ್ಠರ ಪರಿಚಯವನ್ನ ಮೊದಲನ ಶಬ್ದದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಯಾವುದು? ಸಂಯಮಿನಃ. ಅವನು ವಸಿಷ್ಠ ಮಹರ್ಷಿಗಳು ತಮ್ಮ ಇಂದ್ರಿಯ ಮತ್ತು ಮನಸ್ಸು ಇವುಗಳನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ರು, ಸಂಯಮಿಗಳಾಗಿದ್ರು. ಸಂಯಮಿನಃ ತಸ್ಯ ಮಹರ್ಷೇಃ ಮಹಿಷಿ ಸಖಃ. ಈ ರೀತಿಯ ವಸಿಷ್ಠ ಮಹರ್ಷಿಗಳ ಆಶ್ರಮವನ್ನ ಮಹಿಷಿ ಸಖಃ, ಮಹಾರಾಣಿಯ ಜೊತೆಗೆ, ಮಹಾರಾಣಿಯ ಮಿತ್ರನಾಗಿ, ಅಂದ್ರೆ ಮಹಾರಾಣಿಯ ಜೊತೆಗೆ ಸಾಯಂಕಾಲದಲ್ಲಿ ಕುದುರೆಯ ಅಂದ್ರೆ ಈ ರಥದಲ್ಲಿ ಬಂದು ತಲುಪ್ಕೊಳ್ತಾನೆ ಅಂತ ಹೇಳಿ ಈ ಶ್ಲೋಕ ಇದೆ. ಮತ್ತೊಮ್ಮೆ ಓದ್ತೇನೆ. ಸದುಷ್ಪ್ರಾಪಯಶಾ ಪ್ರಾಪತ್ ಆಶ್ರಮಂ ಶ್ರಾಂತವಾಹನಃ ಸಾಯಂ ಸಂಯಮಿನಃ ತಸ್ಯ ಮಹರ್ಷೇಃ ಮಹಿಷಿ ಸಖಃ. ಇನ್ನು 49ನೇ ಶ್ಲೋಕ. ವನಾಂತರಾತ್ ಉಪಾವೃತ್ತೈಃ ಸಮಿತ್ ಕುಶಫಲಾಹರೈಃ ಪೂರ್ಯಮಾಣಂ ಅದೃಶ್ಯಾಗ್ನಿ ಪ್ರತ್ಯುದ್ಯಾತೈಃ ತಪಸ್ವಿಭಿಃ. ಈ ಶ್ಲೋಕ ಆ ಆಶ್ರಮ ಪರಿಸರದ ಪರಿಚಯವನ್ನ ನಮಗೆ ಮಾಡಿಕೊಡುತ್ತೆ. ವಸಿಷ್ಠಾಶ್ರಮ ಸಾಯಂಕಾಲ ಹೇಗಿತ್ತು? ಕವಿ ಹೇಳ್ತಾನೆ, ವನಾಂತರಾತ್ ಉಪಾವೃತ್ತೈಃ. ಪ್ರಾಯಶಃ ಸಂಜೆ ಮತ್ತು ಬೆಳಗ್ಗೆ ಇದೆರಡನ್ನ ಸಂಧ್ಯಾಕಾಲ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಅಗ್ನಿ ಕಾರ್ಯಗಳು, ಹೋಮ, ಜಪ, ತಪ, ಅನುಷ್ಠಾನಗಳು ಮಾಡಬೇಕು ಅಂತ ಹೇಳಿ ನಿಯಮ. ಈ ಸಂದರ್ಭದಲ್ಲಿ ಇವರು ಆಶ್ರಮದ ಸುತ್ತ ಇರುವಂತಹ ವನಗಳಿಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಇರುವಂತಹ ಅರಣ್ಯ ಪ್ರದೇಶಕ್ಕೆ ಪ್ರವೇಶ ಮಾಡಿ ಅಲ್ಲಿಂದ ಕೆಲವೊಂದು ದ್ರವ್ಯಗಳನ್ನ, ಹೋಮ ದ್ರವ್ಯಗಳನ್ನ ಅವರು ಸಂಗ್ರಹ ಮಾಡ್ಕೊಂಡು ಬರ್ತಾರೆ. ವನಾಂತರಾತ್ ಉಪಾವೃತ್ತೈ. ಉಪಾವೃತ್ತೈ ಅವರು ವಾಪಸ್ ಬರುವಂತಹ ಸಂದರ್ಭ. ಹೋಮ ದ್ರವ್ಯಗಳನ್ನು ಸಂಗ್ರಹ ಮಾಡಿ ಸಂಜೆಯ ಸೂರ್ಯ ಮುಳುಗುವಂತಹ ಸಂದರ್ಭಕ್ಕೆ ಅವರು ಮತ್ತೆ ಆಶ್ರಮಕ್ಕೆ ಬಂದು ತಲುಪಿಕೊಳ್ತಾರೆ. ಸಮಿತ್ ಕುಶ ಫಲಾಹರೈಹಿ. ಏನೇನು ತಗೊಂಬಂದ್ರು? ಸಮಿತ್ತು, ಕುಶ ಮತ್ತು ಫಲ, ಹಣ್ಣುಗಳು. ಸಮಿತ್ತು ಯಜ್ಞಕ್ಕೆ ಬೇಕಾದಂತಹ ದ್ರವ್ಯ, ಹೋಮದ್ರವ್ಯ. ಹಾಗೆ ಕುಶ, ದರ್ಭೆ, ಇವುಗಳನ್ನೆಲ್ಲ, ಹುಲ್ಲು, ಹಣ್ಣು ಮತ್ತು ಬೇರೆ ಬೇರೆ ರೀತಿಯ ಮರದ ಚಕ್ಕೆ ಅಥವಾ ಸಣ್ಣ ಸಣ್ಣ ಕಡ್ಡಿಗಳು, ಅದು ಹೋಮಕ್ಕೆ ಬಳಕೆ ಆಗುತ್ತೆ. ಇವುಗಳನ್ನೆಲ್ಲ ಅಲ್ಲಿನ ಆಶ್ರಮವಾಸಿಗಳು ಸುತ್ತಲಿನ ಅರಣ್ಯ ಪ್ರದೇಶದಿಂದ ಸಂಗ್ರಹ ಮಾಡಿಕೊಂಡು ವಾಪಸ್ ಬರ್ತಾ ಇದ್ರು ಆಶ್ರಮದ ಕಡೆ. ಪೂರ್ಯಮಾಣಂ ಅದೃಶ್ಯಾಗ್ನಿ ಪ್ರತ್ಯುದ್ಯಾತೈ ತಪಸ್ವಿಭಿಃ. ಈ ತಪಸ್ವಿಗಳು ಎಲ್ಲರೂ ಕೂಡ ಆಶ್ರಮದ ಪ್ರವೇಶವನ್ನ ಮಾಡ್ತಾ ಇದ್ದಾಗ ಅದೃಶ್ಯಾಗ್ನಿ ಪೂರ್ಯಮಾಣಂ ಪ್ರತ್ಯುದ್ಯಾತೈ ತಪಸ್ವಿಭಿಃ. ಒಂದು ಅದೃಶ್ಯವಾದಂತಹ ಅಗ್ನಿಯೇ ಪ್ರವೇಶ ಮಾಡ್ತಾ ಇದೆ. ಆ ತಪಸ್ವಿಗಳು ತಮ್ಮ ಪ್ರಭೆಯಿಂದ ಆಶ್ರಮವನ್ನ ಬೆಳಗುತ್ತಾ ಇದ್ರು ಅನ್ನುವಂತಹ ಅರ್ಥವನ್ನ ಕವಿ ಹೇಳ್ತಾ ಇದ್ದಾರೆ. ಪೂರ್ಯಮಾಣಂ ಅದೃಶ್ಯಾಗ್ನಿ. ತಮ್ಮ ಪ್ರವೇಶದಿಂದಲೇ ಈ ತಪಸ್ವಿಗಳ
ಆಶ್ರಮ ಪ್ರವೇಶದಿಂದಲೇ ಅಮೂರ್ತವಾದಂತಹ ಒಂದು ಅಗ್ನಿಯು ಪ್ರವೇಶ ಮಾಡ್ತಾ ಇದೆ, ಒಂದು ತೇಜಸ್ಸೇ ಪ್ರವೇಶ ಮಾಡ್ತಾ ಇದೆ ಅನ್ನುವಂತೆ ಭಾಸ ಆಗ್ತಾ ಇತ್ತು. ಪ್ರತ್ಯುದ್ಯಾತೈ ತಪಸ್ವಿಭಿ. ಇಲ್ಲಿ ಕವಿ ವಸಿಷ್ಠಾಶ್ರಮದ ಸಾಯಂಕಾಲದ ಚಿತ್ರಣವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಮತ್ತೊಮ್ಮೆ ಓದ್ತೇನೆ. ವನಾಂತರಾತ್ ಉಪಾವೃತ್ತೈಃ ಸಮಿತ್ ಕುಶಫಲಾಹರೈಃ ಪೂರ್ಯಮಾಣಂ ಅದೃಶ್ಯಾಗ್ನಿ ಪ್ರತ್ಯುದ್ಯಾತೈಃ ತಪಸ್ವಿಭಿಃ. ಇವತ್ತಿನ ಚರ್ಚೆಯ ಭಾಗದ ಕೊನೆಯ ಶ್ಲೋಕ. ಆಕೀರ್ಣಂ ಋಷಿಪತ್ನೀನಾಂ ಕೂಟಜದ್ವಾರರೋಧಿಭಿಃ ಅಪತ್ಯೈಃ ಇವ ನೀವಾರ ಭಾಗಧೇಯ ಉಚಿತೈಃ ಮೃಗೈಃ. ಆಕೀರ್ಣಂ ಋಷಿಪತ್ನೀನಾಂ ಕೂಟಜದ್ವಾರರೋಧಿಭಿಃ ಅಪತ್ಯೈಃ ಇವ ನೀವಾರ ಭಾಗಧೇಯ ಉಚಿತೈಃ ಮೃಗೈಃ. ಇನ್ನು ಅಲ್ಲಿ ಆಕೀರ್ಣಂ ಋಷಿಪತ್ನೀನಾಂ, ಋಷಿಪತ್ನಿಯರು ಸಾಮಾನ್ಯವಾಗಿ ಸ್ತ್ರೀಯರು ಆಶ್ರಮದ ಪರಿಸರದಲ್ಲಿಯೇ ಇರ್ತಾ ಇದ್ರು. ಪುರುಷರು ಆಶ್ರಮದಿಂದ ಹೊರಗೆ ಹೋಗಿ ಸಮಿತ್ತು, ಕುಶ ಮತ್ತು ಫಲ ಇವುಗಳನ್ನ ಸಂಗ್ರಹ ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಆಶ್ರಮದಲ್ಲಿದ್ದಂತಹ ಸ್ತ್ರೀಯರು ಋಷಿಪತ್ನೀನಾಂ ಕೂಟಜದ್ವಾರರೋಧಿಭಿಃ, ಅಲ್ಲಿ ಕೆಲವೊಂದು ಜಿಂಕೆಗಳು ಇವು ಆಶ್ರಮದಲ್ಲಿದ್ದಂತಹ ಋಷಿ ಪತ್ನಿಯರ ಪ್ರೀತಿಯನ್ನ ಪಡ್ಕೊಳ್ತಾ ಇತ್ತು. ಅವರನ್ನ ಪ್ರೀತಿಯಿಂದ ತಮಗೆ ಬೇಕಾದಂತಹ ಆಹಾರವನ್ನ ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಇತ್ತು. ಅಪತ್ಯೈಃ ಇವ ನೀವಾರ ಭಾಗಧೇಯ ಉಚಿತೈಃ ಮೃಗೈಃ. ಈ ಜಿಂಕೆಗಳು ಸಾಮಾನ್ಯವಾಗಿ ಆಶ್ರಮ ಪರಿಸರದಲ್ಲಿ ಸಾಕು ಪ್ರಾಣಿಗಳಾಗಿ ಅನೇಕ ಪ್ರಾಣಿಗಳು, ವಿಶೇಷವಾಗಿ ಜಿಂಕೆ, ಮೊಲ, ನವಿಲು ಇವುಗಳು ಆಶ್ರಮ ಪರಿಸರದಲ್ಲಿ ಹೆಚ್ಚು ಪೋಷಿಸಲ್ಪಡ್ತವೆ. ಇಲ್ಲಿ ಕವಿ ಆ ಜಿಂಕೆಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಅಪತ್ಯೈಃ ಇವ, ಅಪತ್ಯ ಅಂದ್ರೆ ಮಕ್ಕಳು. ಹೇಗೆ ಮಕ್ಕಳು ತಮ್ಮ ತಾಯಿಯನ್ನ ಪೀಡಿಸ್ತವೋ, ನನಗೆ ಈ ಆಹಾರ ಕೊಡು ಅಂತ ಹೇಳಿ ತಮ್ಮ ಇಚ್ಛೆಯನ್ನ ಹೇಗೆ ಅಭಿವ್ಯಕ್ತಗೊಳಿಸ್ತವೋ, ಮತ್ತು ಹೆಚ್ಚು ಅಧಿಕಾರಪೂರ್ವವಾಗಿ ಪ್ರೀತಿ ಮತ್ತು ಅಧಿಕಾರ ಎರಡನ್ನೂ ಬಳಸ್ಕೊಂಡು ಅಮ್ಮನ ಒಂದು ವಾತ್ಸಲ್ಯವನ್ನ ಪಡ್ಕೊಳ್ಳುತ್ತೋ ಮತ್ತು ಆಹಾರವನ್ನು ಪಡ್ಕೊಳ್ಳುತ್ತೋ, ಅದೇ ರೀತಿ ಜಿಂಕೆಗಳು ಕೂಡ ಆಶ್ರಮದ ಸ್ತ್ರೀಯರು, ಅದರಲ್ಲಿ ವಿಶೇಷವಾಗಿ ಋಷಿಪತ್ನಿಯರ ಮಕ್ಕಳಂತೆ ಇವುಗಳು ಕೂಡ ಹಠ ಮಾಡಿ, ಹಠದ ಸ್ವಭಾವವನ್ನು ಪ್ರದರ್ಶಿಸಿ ತಮಗೆ ಆಹಾರವನ್ನ ಕೊಡ್ಲಿಕ್ಕೆ ಅವು ಆಗ್ರಹ ಮಾಡ್ತಾ ಇತ್ತು. ನೀವಾರ ಭಾಗಧೇಯ ಉಚಿತೈಃ ಮೃಗೈಃ. ಇಲ್ಲಿ ಜಿಂಕೆಗಳನ್ನ ಋಷಿಪತ್ನಿಯರು ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಸಾಕ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಕವಿ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಶ್ಲೋಕ ಓದ್ತೇನೆ. ಆಕೀರ್ಣಂ ಋಷಿಪತ್ನೀನಾಂ ಕೂಟಜದ್ವಾರರೋಧಿಭಿಃ ಅಪತ್ಯೈಃ ಇವ ನೀವಾರ ಭಾಗಧೇಯ ಉಚಿತೈಃ ಮೃಗೈಃ. 50ನೇ ಶ್ಲೋಕ. ಇವತ್ತಿನ ನಮ್ಮ ಚರ್ಚಾ ವಿಷಯ ಇಲ್ಲಿಗೆ ಮುಗಿತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರ ಏನಿದ್ರು ತಿಳಿಸ್ಬೋದು. ಫೈನ್. ಇನ್ನು ಕೆಲವೊಂದು ವಿಚಾರಗಳು ನಿಮಗೆ ಮುಂದಿನ ಕ್ಲಾಸ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರ ತಿಳಿಸ್ಬೇಕು.
ಈಗ ನಾವು C1 ಈ ಪ್ರೋಸೆಸ್ ಮುಗಿಸಿದ್ದೇವೆ. C1ನ ಸೆಮಿನಾರ್, ಅಸೈನ್ಮೆಂಟ್, ಟೆಸ್ಟ್ ಮೂರನ್ನು ಮುಗಿಸಿದ್ದೇವೆ. ನೀವು ಇನ್ ಕೇಸ್ ಡಿಪಾರ್ಟ್ಮೆಂಟ್ ಕಡೆ ಬರ್ತಾ ಇರುವುದಾದರೆ ನಿಮ್ಮ C1 ಟೆಸ್ಟ್ ಮತ್ತು ಅಸೈನ್ಮೆಂಟ್ ಏನು ಬರೆದಿದ್ದೀರಿ ಅದೆರಡನ್ನ ಸಂಸ್ಕೃತ ಡಿಪಾರ್ಟ್ಮೆಂಟ್ ಆಫೀಸ್ ಯಶೋಧರ ಅಂತ ಇರ್ತಾರೆ, ಅವರ ಬಳಿ ನೀವು ಕೊಟ್ಟಿರಿ. ಅಲ್ಲಿ ಒಂದು ಶೀಟ್ ಇರುತ್ತೆ. ಆ ಶೀಟಲ್ಲಿ ನೀವು ಹೆಸರು, ನಿಮ್ಮ ಮೊಬೈಲ್ ನಂಬರ್ ಮತ್ತು ಸಿಗ್ನೇಚರ್, ಅಸೈನ್ಮೆಂಟ್ C1 ಅಸೈನ್ಮೆಂಟ್ ಮತ್ತು ಟೆಸ್ಟ್ ಇದರ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ಇಫ್ ಯು ಆರ್ ಕಮಿಂಗ್ ಟು ದ ಡಿಪಾರ್ಟ್ಮೆಂಟ್, ನೀವು ರೆಗ್ಯುಲರ್ ಆಗಿ ಡಿಪಾರ್ಟ್ಮೆಂಟ್ ಬರ್ತಾ ಇರೋದಾದ್ರೆ ಮಾತ್ರ ಈ ವಿಷಯ. ಇಲ್ಲ ನೀವು ಆನ್ಲೈನಲ್ಲೇ ಕ್ಲಾಸಸ್ ಉಳಿದ ಕ್ಲಾಸಲ್ಲೂ ತಗೊಳ್ತಾ ಇದ್ದೀರಿ, ಗಂಗೋತ್ರಿಗೆ ಬರ್ತಾ ಇಲ್ಲ ಅನ್ನೋದಾದ್ರೆ ಮುಂದೆನೂ ನೀವು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಏನು ತರಾತುರಿ ಏನಿಲ್ಲ. This is one point, but I will not remind you again. It is your duty now to submit the hard copy of your assignment and C1 test to the office. This is point number 1. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕ್ಲಾರಿಫಿಕೇಶನ್ ಪ್ರಶ್ನೆ ಏನಾದ್ರು ಇದೆಯಾ? ಸರ್, ಸ್ಯಾಟರ್ಡೇಸ್ ಆಫೀಸ್ ಟೈಮಿಂಗ್ಸ್ ಎಷ್ಟೊತ್ತು ತನಕ ಓಪನ್ ಇರುತ್ತೆ? On all weekdays from Monday to Saturday it is between 10:30 to 5 o'clock. Okay sir, thank you sir. 10:30 to 5 o'clock except the second and fourth Saturdays. Second, fourth Saturdays ಆಫೀಸ್ ಅವ್ರಿಗೆ ರಜೆ ಇರುತ್ತೆ, ಅವತ್ತು ಬರಬೇಡಿ. ಮುಂದಿನ ಶನಿವಾರ ಫೋರ್ತ್ ಸ್ಯಾಟರ್ಡೇ ಇದೆ, ಆಫೀಸ್ ಲೀವ್ ಇರುತ್ತೆ. ಸೊ ಸೆಕೆಂಡ್, ಫೋರ್ತ್ ಸ್ಯಾಟರ್ಡೇ ಆಫೀಸ್ ಲೀವ್. ಸೊ ಎಕ್ಸೆಪ್ಟ್ ದೋಸ್ ಡೇಸ್ ಅಂಡ್ ಎಕ್ಸ್ಕ್ಲೂಸಿವ್ ಹಾಲಿಡೇಸ್ ಏನಿದೆ, ಈಗ 25th ಹಾಲಿಡೇ ಇದೆ, ಸೊ ಹಾಲಿಡೇಸನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅಂಡ್ ಇಫ್ ಯು ವಾಂಟ್ ಐ ವಿಲ್ ಶೇರ್ ದಿ ಫೋನ್ ನಂಬರ್, ನೀವು ಫೋನ್ ಮಾಡಿಕೊಂಡು ಬರಬಹುದು. ಅವ್ರದ್ದು ಯಾರು ಅಲ್ಲಿ ಯಶೋಧರ ಅಂತ ಇರ್ತಾರೆ, ಅವರ ಫೋನ್ ನಂಬರ್ ಕೊಡ್ತೇನೆ. ಪ್ಲೀಸ್ ಮೇಕ್ ನೋಟ್ ಆಫ್ ಇಟ್. whenever you are coming or if you want any clarification, please call and come. Yashodhara phone number 98447 33004. I repeat 98447 33004. ಸಾಮಾನ್ಯವಾಗಿ ಬೆಳಗ್ಗೆ 10:00 ಸಂಜೆ 5 ಗಂಟೆವರೆಗೂ ಇರ್ತಾರೆ. ಯಾವುದಕ್ಕೂ ನೀವು ಒಂದ್ಸಲ ಫೋನ್ ಮಾಡಿಕೊಂಡು ಬರಬಹುದು. ನಿಮ್ಮ ಓಪನ್ ಎಲೆಕ್ಟಿವ್ ಸಂಬಂಧಪಟ್ಟಂತೆ ಆಫೀಸ್ನ ಯಾವುದೇ ಕ್ಲಾರಿಫಿಕೇಶನ್ಗೂ ಇವ್ರ ನಂಬರ್ ಇಟ್ಕೊಳ್ಳಿ. ಅನವಶ್ಯಕವಾಗಿ ಬೇರೆ ಟೈಮಲ್ಲೆಲ್ಲ ಫೋನ್ ಮಾಡಕ್ಕೆ ಹೋಗ್ಬೇಡಿ. ಓನ್ಲಿ ಫಾರ್ ಅಫಿಷಿಯಲ್ ಎನ್ಕ್ವೈರೀಸ್ between 10:30 to 5 o'clock. This is first point. Second, ನಿಮ್ಮದು ಪ್ರೆಸೆಂಟೇಷನ್ C1 ಈಗ ಮುಗಿದಿದೆ. C2 presentation will be totally different. Everyone should take 5 shlokas for presentation from next class onwards. ಇನ್ನು ಮುಂದಿನ ತರಗತಿಯಲ್ಲಿ ಪ್ರತಿ ಒಬ್ಬರು ಯಾವುದಾದ್ರೂ 5 ಶ್ಲೋಕಗಳನ್ನು ತೆಗೆದುಕೊಳ್ಬೇಕು. 5 ಶ್ಲೋಕವನ್ನು ತೆಗೆದುಕೊಂಡು ಅದರ ಅರ್ಥ ವ್ಯಾಖ್ಯಾನವನ್ನು ಮಾಡಬೇಕು. ಸೊ 1 to 5, 6 to 10, 11 to 15, 16 to 20 ಆ ಥರ ಗ್ರೂಪ್ ಇರುತ್ತೆ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಪ್ರತಿ ಕ್ಲಾಸಲ್ಲಿ ಹೆಚ್ಚು ಕಡಿಮೆ 10 ನಿಮಿಷ, ಒಬ್ಬರಿಗೆ 10 ನಿಮಿಷ ಬೇಕಾಗುವುದಿಲ್ಲ. ಇನ್ ಕೇಸ್ ಬೇಕು ಅಂದರೆ ಮ್ಯಾಕ್ಸಿಮಮ್ 10 minutes ಯು ಕ್ಯಾನ್ ಯೂಸ್. ವಿದಿನ್ 10 minutes ಯು ಕ್ಯಾನ್ ಮೇಕ್ ದ ಪ್ರೆಸೆಂಟೇಷನ್. ಇದರಲ್ಲಿ
ಮುಂದಿನ ಕ್ಲಾಸಿಂದ ನಮಗೆ ಪ್ರತಿ ಕ್ಲಾಸಲ್ಲೂ ಕನಿಷ್ಠ 4 ರಿಂದ 5 ಜನರಿಗೆ ಅವಕಾಶ ಇರುತ್ತೆ. 4 people can make presentation of C2. ಈ ಪಾಯಿಂಟ್ ಕ್ಲಿಯರ್ ಆಗಿದೆಯಾ? ಸೊ ಹೂ ವಾಂಟ್ಸ್ ಟು ಟೇಕ್ ಅಪ್ ದ ಪ್ರೆಸೆಂಟೇಷನ್ ಇನ್ ದ ನೆಕ್ಸ್ಟ್ ವೀಕ್? ಶ್ಲೋಕ ಸಂಖ್ಯಾ 1 to 5 ಯಾರು ಪ್ರೆಸೆಂಟ್ ನೋಡ್ಕೊಂಡೇ ಹೇಳೋದು? ನೋಡ್ಕೊಂಡೇ ಹೇಳೋದಿರುತ್ತೆ. ನಾನು ತಗೋತೀನಿ ಸರ್ 1 to 5 ನಾನು ತಗೊಳಕ್ ಇಷ್ಟಪಡ್ತೀನಿ. ಹೆಸರು? ಸುಧೃತಿ. 1 second, I will make note. ಸರ್ ಇವತ್ತು ಮಾಡಿದ್ದ 5 ನಾನು ತಗೋತೀನಿ ಸರ್. 1 ನಿಮಿಷ, ವಿಲ್ ಕಮ್ ಇನ್ ಅನ್ ಆರ್ಡರ್. ಒಂದು ಆರ್ಡರ್ ಅಲ್ಲಿ ಬರೋಣ. ಒಂದು ಕ್ಷಣ. ಇಲ್ಲಿ ಶ್ಲೋಕ ಸಂಖ್ಯಾ 1 to 5 C2 ಗೆ ಸಂಬಂಧಪಟ್ಟಂತೆ ಶ್ಲೋಕ ಸಂಖ್ಯಾ 1 to 5 ಯಾರು ತಗೊಳ್ತೀರಿ? ಧೃತಿನ? ಹಾ ಸರ್, ಸುಧೃತಿ. Dhriti, okay. So in the next class we will begin with the presentation. Fine. ಶ್ಲೋಕ ಸಂಖ್ಯಾ 6 to 10 ಯಾರು ತಗೊಳ್ತೀರಿ? 6 ರಿಂದ 10. And please remember, it is a part of your C2 presentation. ಸೆಮಿನಾರ್ ಏನಿದೆ C2ದು ಅದರ ಒಂದು ಭಾಗ ಇದು. ಆದ್ದರಿಂದ it is better to take the earlier part and complete your presentations. Sir, Chaturesh Koda. Shloka Sankhya 11 to 15. As of now we had Shloka Sankhya 11 to 15. Bhagyayam. ಶ್ಲೋಕ ಸಂಖ್ಯಾ 16 to 20. ಸೌಜನ್ಯ. ಸೊ ಪ್ರತಿ ಕ್ಲಾಸ್ ಅಲ್ಲಿ ಈ ರೀತಿ 20 ಶ್ಲೋಕಗಳಿಗೆ ಪ್ರೆಸೆಂಟೇಷನ್ ಅವಕಾಶ ಇರುತ್ತೆ. ಅಂದ್ರೆ 4 ಜನರಿಗೆ ಅವಕಾಶ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ these 4 people should make presentation. I will read out once again. 1 to 5 Dhriti, 6 to 10 Chaturesh, 11 to 15 Bhagya, 16 to 20 Saujanya. Is it clear? ಈ 4 ಜನರಿಗೆ ಸ್ಪಷ್ಟ ಇದೆಯಲ್ಲ? Fine. Yes sir. Please come prepared. It will be in the same order. ಮೊದಲು ಧೃತಿ ಅವರದ್ದು ಪ್ರೆಸೆಂಟೇಷನ್, then followed by Chaturesh, ಭಾಗ್ಯ ಅಂಡ್ ಫೈನಲಿ ಸೌಜನ್ಯ. ಇದರಿಂದ ನಮಗೆ 2 ಬೆನಿಫಿಟ್ ಆಗುತ್ತೆ. 1 benefit is we will reread the entire content from the beginning. So it is nothing but having the discussion twice. ಈಗ 2 ಸಲ ಪಾಠ ಆಗೋ ಥರ ಆಗುತ್ತೆ. ಮೊದಲನೇ ಸಲ ನನ್ನ ಪ್ರೆಸೆಂಟೇಷನ್ ಸಂದರ್ಭದಲ್ಲಿ ಅಥವಾ ಚರ್ಚೆಯ ಸಂದರ್ಭದಲ್ಲಿ ನಾನು ಪ್ರತಿ ಶ್ಲೋಕಕ್ಕೆ ಅರ್ಥ ಹೇಳ್ತಾ ಹೋಗ್ತಾ ಇದ್ದೇನೆ, ಸುಮಾರು 10 ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ. ಮುಂದಿನ ಕ್ಲಾಸಿನಿಂದ 20 ಶ್ಲೋಕ ನಿಮ್ಮ ಕಡೆಯಿಂದ ಪ್ರೆಸೆಂಟೇಷನ್ ಇರುತ್ತೆ, ನನ್ನ ಕಡೆಯಿಂದ 10 ಶ್ಲೋಕದ ಪ್ರೆಸೆಂಟೇಷನ್ ಇರುತ್ತೆ. ಸೊ ಇನ್ ದ ಫಸ್ಟ್ ಹಾಫ್ 40 minutes exclusively for your presentation. In the second half, that is second 40-minute session episode ಅಲ್ಲಿ ಆ ಸೆಕೆಂಡ್ ಸೆಷನ್ ಅಲ್ಲಿ ನಂದು ಪ್ರೆಸೆಂಟೇಷನ್ 10 ಶ್ಲೋಕ. ಸೊ ದಿಸ್ ಇಸ್ ಹೌ ದ C2 ಪ್ರೆಸೆಂಟೇಷನ್ಸ್ ವಿಲ್ ಬಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್, ನಾವು ನಮ್ಗೆ ಹಿಂದೆ ಬರ್ದು ಕಳಿಸ್ತಿ ಇದು ಸ್ಕ್ಯಾನರ್ ಅಲ್ಲಿ ನಿಮ್ಗೆ ಕಳ್ಸಿದ್ವಲ್ಲ ರಿಟರ್ನ್ ಡಾಕ್ಯುಮೆಂಟ್, ಅದೇ ತರ ಕಳಿಸ್ಬೇಕಾ ಸರ್ ಇದಕ್ಕೂ? ಇದಕ್ಕೆ ನೀವು ಪ್ರೆಸೆಂಟೇಷನ್ ಕೊಡಿ. ಇಟ್ ಈಸ್ ಅ ಓರಲ್ ಪ್ರೆಸೆಂಟೇಷನ್. ಓಕೆ ಸರ್. ಸೊ ಇಟ್ ನೀಡ್ ನಾಟ್ ಬಿ ಫಾಲೋಡ್ ಬೈ ರೈಟಿಂಗ್. ನೀವು ಮತ್ತೆ ಬರಿಬೇಕಾದ ಅವಶ್ಯಕತೆ ಇಲ್ಲ. ಓಕೆ ಸರ್. ಸೊ
ಇದರದ್ದು ಓರಲ್ ಪ್ರೆಸೆಂಟೇಷನ್ ಇರುತ್ತೆ. ನೀವು ಶ್ಲೋಕ ಅದರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಕೊಡ್ತೀರಿ ಆ ಸಂದರ್ಭದಲ್ಲಿ ನಾನು ಕನ್ಸರ್ನ್ಡ್ ಶ್ಲೋಕವನ್ನ PDF ಏನಿದೆ ಈಗ ಸ್ಕ್ರೀನ್ ಶೇರ್ ಮಾಡ್ತೀರಾ ಸರ್? PDF ಏನಿದೆಯಲ್ಲ, ಹಾ ಸರ್. ಈಗ ಪಾಠ ಮಾಡ್ಬೇಕಾದ್ರೆ ಯಾವ್ದು PDF ತೋರಿಸ್ತಾ ಇದ್ದೇನೋ ಅದೇ PDF ಅನ್ನ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಓಕೆ ಸರ್. ಸೊ ದಿಸ್ ನೀಡ್ ನಾಟ್ ಬಿ ರಿಟನ್. ಓಕೆ ಸರ್. Good question. It need not be written. It is only oral presentation. ಸರಿ ಆದ್ರೆ ಆಯ್ತು ಸರ್. ಸಿದ್ಧತೆ ನೀವು ಮಾಡ್ಕೊಳ್ಬೇಕು. 1 ರಿಂದ 5 ಶ್ಲೋಕ ಅದು ನಿಮ್ಗೆ ಯಾವ್ದು ಕನ್ಸರ್ನ್ ಇದೆಯೋ ಅದನ್ನ ಸಿದ್ಧತೆ ಮಾಡ್ಕೊಳ್ಬೇಕು. ಅಂಡ್ ಪ್ಲೀಸ್ ಮೇಕ್ ಶೂರ್ ಯು ವಿಲ್ ನಾಟ್ ಬಿ ಆಬ್ಸೆಂಟ್ ಫಾರ್ ನೆಕ್ಸ್ಟ್ ವೀಕ್. ಆಯ್ತು ಸರ್. ಆರಂಭದಲ್ಲಿ ನಿಮ್ದೇ ಇರ್ತದೆ, ನಿಮ್ಮ 4 ಜನರದ್ದು. ಫೈನ್. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಫೈನ್. ನಮ್ದಿನ್ನೂ ಆನ್ಯುಯಲ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇನ್ನೂ ಬಂದಿಲ್ಲ. ನಿಮ್ದು ಹೇಗೆ ಯಾವಾಗ C3 ಪರೀಕ್ಷೆ ಇರುತ್ತೆ ಇದ್ರ ಬಗ್ಗೆ ಇನ್ನೂ ನಮಗೆ ಸ್ಪಷ್ಟತೆ ಬಂದಿಲ್ಲ. ಪ್ರಾಬಬ್ಲಿ ವಿಲ್ ಗೆಟ್ ಇಟ್ ಬೈ ಮಂತ್ ಎಂಡ್. ಮುಂದಿನ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೇಗೆ ಅಂತ ಗೊತ್ತಾಗ್ಬೋದು. We will go in this order. So C2 we have started and I have intimated about C2 procedure. Iga C1 process is completed. Now we will initiate C2 process from next week. ನಿಮ್ಮ ಸೆಮಿನಾರ್ ಮೊದಲನೇ ಹಂತದಲ್ಲಿ ಮುಗಿತಾ ಬರ್ತದೆ. ಅಸೈನ್ಮೆಂಟ್ ಬಗ್ಗೆ ಹೇಳ್ತೇನೆ. We will think about it. If you have any valid inputs, suggestions, feedback, observations, please share without any hesitation. ಅದರ ಬಗ್ಗೆ ಕನ್ಸಿಡರ್ ಮಾಡಬಹುದು. The C2 assignment is still we have not started yet. We are now focusing on C2 seminars from next week. C2 ಅಸೈನ್ಮೆಂಟ್ ಯಾವ ಸಬ್ಜೆಕ್ಟ್ ತಗೋಬಹುದು, ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ದೇನಾದ್ರೂ ಸ್ಪಷ್ಟವಾದಂತಹ ಅಭಿಪ್ರಾಯ ಅಥವಾ ನಿಮ್ಮ ಸಜೆಷನ್ಸ್ ಆ ಥರದ್ದು ಏನಾದರೂ ಇದ್ರೆ ತಿಳಿಸಿ. ವಿ ವಿಲ್ ವರ್ಕ್ ಇಟ್ ಔಟ್. ಫೈನ್. ಎನಿಥಿಂಗ್ ಎಲ್ಸ್ ಟು ಡಿಸ್ಕಸ್? ಇಲ್ಲ ಸರ್. Fine. Before we conclude, I want to say something regarding